ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಲಾಸ್ಟ್ ವಿಡಿಯೋದಲ್ಲೇ ನೀವು ನೋಡಿರ್ತೀರ, ನಾವು ತೋಟಕ್ಕೆ ಹೋಗಿದ್ವಿ ಅಂತ. ತೋಟದಿಂದ ಬಂದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಮಗೋಸ್ಕರ ಸ್ಪೆಷಲ್ ಆಗಿ ಒತ್ತು ಶಾವಿಗೆ ಮಾಡ್ತಾ ಇದ್ದಾರೆ. ಒತ್ತು ಶಾವಿಗೆ, ಕಾಯಿ ಹಾಲು ನಿಮಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ. ಸೊ ನನಗೆ ಸ್ವೀಟ್ ಅಂದರೆ ಅಷ್ಟೇನು ಇಷ್ಟ ಆಗಲ್ಲ, ಬಟ್ ತಿನ್ನಲ್ಲ ಅಂತ ಅಲ್ಲ, ಬಟ್ ಅಷ್ಟು ಲೈಕ್ ಮಾಡಲ್ಲ. ಬಟ್ ಚೇತನಿಗೆ ಒತ್ತು ಶಾವಿಗೆ ಕಾಯಿ ಹಾಲು ಅಂದರೆ ಇಷ್ಟ, ಹಾಗಾಗಿ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ದಿನ ಹೇಗೆಲ್ಲ ಕಂಟಿನ್ಯೂ ಆಯಿತು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ನಾವು ಊರಿಂದ ರಿಟರ್ನ್ ಬರೋವರೆಗೂ ಏನೆಲ್ಲ ಆಯಿತು ಅಂತ. ಸೊ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ನಿಮ್ಗೇನಾದರೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೀವೇನಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತೆ ಸಂಜೆ ಅಲ್ಲೇ ಇರೋ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟ್ವಿ. ಅಲ್ಲೇ ಇರೋ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಎಲ್ಲ ಬಂದ್ವಿ. ಆ ದೇವಸ್ಥಾನ ಒಂಥರ ಡಿಫ್ರೆಂಟ್ ಆಗಿತ್ತು, ನೋಡ್ತಿರ್ಬೋದು ನೀವೇನೆ. ಆ ದೇವಸ್ಥಾನಕ್ಕೆ ಯಾವುದೇ ಥರ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಆ ಥರ ಮಂಟಪ ಆ ಥರ ಎಲ್ಲ ಏನಿಲ್ಲ. ಇದಿರೋದೇ ಒಂಥರ ಡಿಫ್ರೆಂಟ್ ಆಗಿದೆ ಜಾಗ. ಅಲ್ಲಿಂದ ಮುಗಿಸ್ಕೊಂಡು ಬಂದು ನೈಟು ನಾವೆಲ್ಲರೂ ಹೊರಗಡೆ ಬೆಳಕಲ್ಲಿ ಹೊರಗಡೆ ಹಾಸ್ಕೊಂಡು ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ವಿ. ಅದು ಮಾತ್ರ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸು.
ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲ ಹೊರಗಡೆ ಮರದ ಕೆಳಗೆ ಕೂತ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲರೇ ಒಂದು ಕಡೆ ರೆಡಿ ಮಾಡಿಕೊಂಡು ಚಾಪೆ ಹಾಸ್ಕೊಂಡು ಕೂತ್ಕೊಂಡಿದ್ದೀವಿ. ಒಂಥರ ಎಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ಮಾತಾಡೋದಂತೂ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬೆಳಗ್ಗೆಗೆ ಅದೇ ಶಾವಿಗೆ ಇತ್ತು, ಸೊ ನಾವು ಅದನ್ನೇ ತಿನ್ಕೊಳ್ಳೋಣ ಅಂದ್ಬಿಟ್ಟು ಬ್ರೇಕ್ಫಾಸ್ಟಿಗೇನು ಬೇಡ ಅಂದ್ವಿ. ಅದಕ್ಕೇ ಸ್ವಲ್ಪ ಪಕೋಡ ಮಾಡ್ಕೊಂಡಿದ್ವಿ ಅಷ್ಟೇ. ಒಟ್ಟು ಶಾವಿಗೆ ಪಕೋಡ ಅನ್ನ ಸಾಂಬಾರು ಎಲ್ಲ ತಿನ್ಕೊಳ್ಳೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಎಲ್ಲ ಇಟ್ಕೊಂಡು ಈ ಥರ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಮತ್ತು ನೆಕ್ಸ್ಟ್ ಇಲ್ಲಿಗೆ ಬಂದಾಗಿನ ಏನೇನು ಮಾಡಿದೆ ನಿದ್ದೆ ಮಾಡಿದೆ, ಊಟ ಮಾಡಿದೆ. ಚಿಕನ್ ಚಾಪ್ಸ್, ಮಧ್ಯಾಹ್ನಕ್ಕೂ ನಾನ್ ವೆಜ್ ಪ್ರಿಪೇರ್ ಮಾಡಿದ್ರು. ಸೊ ಇದು ಹೆಂಗೆ ಅಂದರೆ ನೆನ್ನೆ ಚೇತನ್ಗೆ ಇಷ್ಟ ಆಗಿರೋದು ಇವತ್ತು ನನಗೆ ಇಷ್ಟ ಆಗಿರೋದು ಅನ್ನೋ ಥರ ನಾನ್ ವೆಜ್ ಪ್ರಿಪೇರ್ ಮಾಡಿದರು. ನಾನ್ ವೆಜ್ಜಲ್ಲಿ ಚಿಕನ್ ಚಾಪ್ಸು, ನಾಟಿ ಕೋಳಿ ಸಾಂಬಾರು ಎಲ್ಲ ಮಾಡಿದರು. ಅದು ಮಾತ್ರ ಸಕ್ಕತ್ತಾಗಿತ್ತು. ಇವಾಗ ಬೆವತ್ತು ಮೈ ಮುಖದಲ್ಲಿರೋ ಇದು ಚಾನೆಲ್ಲ ಹೋಗೋಯ್ತು, ಅಷ್ಟು ಬಿಸಿಲೈತಿ. ಮುಂದೆ ನೋಡ್ಕೊಂಡು ಹೋಗು ಶ್ರೇಯ. ಅಲ್ಲ ಮುಂದೆ ನೋಡ್ಕೊಂಡು ಹೋಗಿ ಚುಚ್ಚೆ ಕಾಲು. ಇವಾಗ ಮನೆಯಲ್ಲಿ ಕೂತ್ಕೊಳ್ಳೋಕ್ಕಾಗದೆ, ಶೆಕೆ ತಡೆಯೋಕ್ಕಾಗದೆ ವಾಯು ವಿಹಾರಕ್ಕೆ ಬಂದಿದ್ದೀವಿ. ಒಂದು ರೌಂಡ್ ಚಿಕನ್ ಬ್ಯಾಟಿಂಗ್ ಆಯಿತು, ಇನ್ನೊಂದು ರೌಂಡ್ ಬಾಕಿ ಇದೆ. ನಡೆಯೋಕ್ಕಾಗಲ್ವಾ? ಅಲ್ಲ ವಾಪಸ್ ಹೋಗ್ಬಿಡು. ಶ್ರೇಯಸ್ ಖುಷಿ ಆಯಿತು. ಶ್ರೇಯಸ್ ನೀನು ಬಂದಿದ್ದು ಸಮಾಧಾನ ಆಯಿತಾ? ನೀನು ಬಂದಿದ್ದು ಸಮಾಧಾನ ಆಯ್ತಾನ? ಏನಕ್ಕೋ ಬಂದಿದ್ದೆ ನೀನು? ಯಾಕೆ ಬಂದಿದ್ದು? ನೀ ಏನಕ್ಕೆ ಬಂದಿದ್ದೆ ಹೇಳು ಪ್ರಶಾಂತ್ ಮಾಮ ಊರಿಗೆ? ಹಾಂ, ಏನು ಎಂಜಾಯ್ ಮಾಡೋದು ಬಂದಿತ್ತು? ಕುರಿ ಅದು ಇದು ಏನೋ ಕತೆ ಹೇಳ್ತೀಯಲ್ಲೋ, ವಿಡಿಯೋ ಆನ್ ಮಾಡಿದಾಗ ಮಾತ್ರ ಹೇಳಲ್ಲ. ಸರಿ, ಶ್ರೇಯಸ್ಗೆ ಇಷ್ಟ ಆಗದೆ ಇರೋ ಒಂದು ವಿಷಯ ಫೋಟೋ ವಿಡಿಯೋ ಇದೆ. ಅದು ಕಾಣುತ್ತಾ? ಅದು ಯಾಕೋ ಅಲ್ಲೇ ಸ್ಟಾಪ್ ಆಗಿದೆ, ನಮ್ಮ ಕಡೆನೇ ತಿರುಗಿ ನೋಡ್ತಾ ಇದೆ. ಅಯ್ಯೋ, ಇಲ್ಲೇ ನಿಂತ್ಕೊಂಡು ಒಂಚೂರು ಕುಂತ್ಕೋಗಿ ಅದು ಮನೆಗಳ ಸೈಡ್ಗೆ ಹೋಗ್ಕೊಂಡು. ನಿನ್ನಿಂದನೇ ಬರೋದು, ಮುಂದಕ್ಕೆ ಬರಲ್ಲ. ವಾಕಿಂಗ್ ಬಂದು ಬಸವಣ್ಣನಿಂದ ತಪ್ಪಿಸ್ಕೊಂಡು ಹೋಗಂಗೆ. ಶ್ರೇಯು, ನಾವೇನಕ್ಕೆ ಹಿಂಗೆ ಓಡ್ತಾ ಇದ್ದೀವಿ? ವಾಕಿಂಗ್ ಬಂದು ಬಸವಣ್ಣಗೆ ಎದ್ರುಕೊಂಡು ಓಡೋಕೆ. ಇಲ್ಲೆಲ್ಲ ಇರುತ್ತಾ? 8 ಗಂಟೆ ಆಗೋದು ಅದು ದೇವ್ರದ್ದು ಪೂಜೆ. ಎಲ್ಲೇ ಇದ್ರೂ 8 ಗಂಟೆ ಅಷ್ಟರಲ್ಲಿ ದೇವಸ್ಥಾನ ಮುಂದಿರುತ್ತೆ. ಆ ದೇವ್ರಿಗೆ ಬಿಟ್ಟಿರೋದಾಯ್ತು. ಇವನಿಂದನೇ ರೆಡ್ ಹಾಕಿರೋದ್ರಿಂದನೇ ಅದು ಬಂದಿದ್ದು. ಇಲ್ಲ, ಅದು ಯಾಕೋ ಅಲ್ಲಿ ತೋಟದಾಗಿಂದನೇ ಓಡ್ ಬಂತು. ದೇವಸ್ಥಾನದ ಮನೆ ಅದು. ಅವ್ರು ಯಾರೋ ಗಾಡೀಲಿ ಹೋದವರು ಅವ್ರು ತಿರ್ಗಿಸ್ಕೊಂಡು ಬೇರೆ ಬಂದು ಓಡ್ ಬಂದು ತಪ್ಕೋ ಶ್ರೇಯ, ತಪ್ಕೋ. ಅವ್ನು ಬೇಕಾದ್ರೆ ತಪ್ಕೊಂಡ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಅವ್ನು ತಪ್ಕೊಳ್ಳಲ್ಲ. ಇನ್ನು ಅಡಿಕೆ ಮಾಡಿಲ್ಲ. ಮಾಡಿದೆ. ನಿಮ್ಮ ಅಪ್ಪಾಜಿ ಫೋನ್ ಮಾಡಿದ್ವು, ಕಳಿಸ್ತೀನಿ ಅಂತ. ಅದೇ ಇವಾಗ ರೇಟ್ ಬೇರೆ ಒಂದು ಕಡಿಮೆ ಆಯಿತು. ಅದೇ ತುಳಸಿ ಗಿಡ 19 ತುಳಸಿ ಎಷ್ಟು ಚೆನ್ನಾಗಿ ಬಂದೈತೆ. ನಾವು ಬೆಂಗಳೂರಿಗೆ ಎಷ್ಟು ಗಿಡ ಹಾಕಿದ್ರೂ ಬರಲ್ಲ ಬಿಸಿಲಿಗೆ.
ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತೆ ಬೆಳಗ್ಗಿನ ಜಾವ ಆಲ್ಮೋಸ್ಟ್ 5 ಗಂಟೆ ಆಗಿತ್ತು. ಅಂದರೆ ಮಂಡೇ ನಾವೆಲ್ಲರೂ ಡ್ಯೂಟಿಗೆ ಹೋಗ್ಬೇಕಿತ್ತಲ್ವಾ, ಹಾಗಾಗಿ ಎಲ್ಲ ಬೆಳಗ್ಗಿನ ಜಾವ 5 ಗಂಟೆಗೆ ಬೆಳಗಿನ ಜಾವ 5 ಗಂಟೆಗೆ ಹೊರಟಿದ್ರಿಂದ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ಮನೆ ರೀಚ್ ಆಗಿ ಎಲ್ಲರೂ ಆಫೀಸ್ಗೆ ಹೊರಟ್ವಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ. ಆ್ಯಂಡ್ ನಾವು ಕೂಡ ಊರಲ್ಲಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ.